ಸ್ನೇಹಿತರೆ, ಸರಳ ಅರ್ಥಶಾಸ್ತ್ರಕ್ಕೆ ಮತ್ತೊಮ್ಮೆ ಸ್ವಾಗತ. ಜಾಗತೀಕರಣದಲ್ಲಿ ಭಾರತದ ಪ್ರವೇಶ ಹೇಗೆ ಆಯಿತು ಎನ್ನುವುದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋಣ. ಜಾಗತೀಕರಣ ಹೇಗೆ ಶುರುವಾಗಿದೆ ಅಂತ ಕಳೆದ ಬಾರಿ ನಾವು ಚರ್ಚೆ ಮಾಡಿದ್ದೇವೆ. ಇಂದು ಭಾರತದಲ್ಲಿ ಅದರ ಫಲಿತಾಂಶ ಏನು, ಭಾರತದ ಆರ್ಥಿಕ ಸ್ಥಿತಿ ಹೇಗಿದೆ ಎನ್ನುವುದರ ಬಗ್ಗೆ ಒಂದು ಸಣ್ಣ ವಿಮರ್ಶೆ. ಮೊದಲೇ ಹೇಳಿದಂತೆ 1986 ಅಂದಾಜಿಗೆ ಈ ವ್ಯವಸ್ಥೆ ಜಗತ್ತಿನಲ್ಲಿ ಶುರುವಾಗಿದೆ. ಕಾಲಕ್ರಮೇಣವಾಗಿ ಎಲ್ಲ ದೇಶಗಳು ಅದರೊಳಗೆ ಸೇರಿಕೊಂಡಿದ್ದಾರೆ. ಭಾರತ ಆ ಮಟ್ಟಿಗೆ ಸ್ವಲ್ಪ ನಿಧಾನವಾಗಿ ಅದನ್ನು ಒಪ್ಪಿಕೊಂಡಂಥ ದೇಶ. ಆದರೂ ಮೊದಲಿನ ಸಮಾಜವಾದದ ಕಾರಣ ಪ್ರಗತಿಯಲ್ಲಿ ಬಹಳ ಹಿನ್ನಡೆ ಆಗಿದೆ ಅನ್ನೋ ಯೋಚನೆ ದೇಶದಲ್ಲಿ ಗಟ್ಟಿಯಾಗ್ತಾ ಹೋಗ್ತಿತ್ತು. 1986ರಲ್ಲಿ ಇಂದಿರಾ ಗಾಂಧಿ ಎರಡನೇ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ಲಿಬರಲೈಸೇಷನ್ ಹೆಜ್ಜೆಗಳು ಕೂಡ ಶುರುವಾಗಿದೆ. ಮಾರುತಿ ಸುಜುಕಿ, ಹೀರೋ ಹೊಂಡಾ ಹೀಗೆ ಸಾಕಷ್ಟು ಜಂಟಿ ಹೂಡಿಕೆಗಳು ಇಲ್ಲಿ ಆರಂಭ ಆ ಸಮಯದಲ್ಲಿ ಆಗಿದೆ. ರಾಜೀವ್ ಗಾಂಧಿಯವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಈ ಬಗ್ಗೆ ಬಹಳ ಆಸಕ್ತಿ ಹೊಂದಿದ್ರು. ಅವರ ವಿತ್ತ ಸಚಿವ VP ಸಿಂಗ್ ಅವರು ಕೂಡ ಈ ಬಗ್ಗೆ ಸಾಕಷ್ಟು ಪ್ರಯತ್ನವೂ ಮಾಡಿದ್ದಾರೆ. ಆದರೆ ರಾಜೀವ್ ಸರ್ಕಾರ ಪತನ ಆಗಿ ಆಮೇಲೆ VP ಸಿಂಗರ ಆಡಳಿತವೇ ಬಂದಾಗ ಅವರಿಗೆ ರಾಜಕೀಯವೇ ಹೆಚ್ಚಾಗಿ ಹೋಯಿತು ಬಿಟ್ಟರೆ ಆರ್ಥಿಕ ವಿಷಯದ ಬಗ್ಗೆ ಆಸಕ್ತಿ ಕಡಿಮೆಯಾಗಿದೆ. ಹಾಗಾಗಿ ಆರ್ಥಿಕವಾಗಿ ಏನೆಲ್ಲ ಹೆಜ್ಜೆಗಳು ಬೇಕಿತ್ತು ಅದನ್ನು ತಗೊಳ್ಳುವ ಆಸಕ್ತಿ ಕೂಡ ಅವರಿಗೆ ಇರಲಿಲ್ಲ. ಅದಾದ ಮೇಲೆ ಚಂದ್ರಶೇಖರ್ ಅವರು ಪ್ರಧಾನಿಯಾಗಿದ್ದರು. ಆ ಸಮಯದಲ್ಲಿ ಬಹಳ ಆರ್ಥಿಕ ಹಿನ್ನಡೆ ಭಾರತ ದೇಶಕ್ಕೆ ಆಗಿದೆ. ತನ್ನ ಎಲ್ಲ ಚಿನ್ನವನ್ನು ಕೂಡ ಇಂಗ್ಲೆಂಡಿನಲ್ಲಿ ಅಡವಿಡಬೇಕಾದಂಥ ಸ್ಥಿತಿ ಬಂದಿದೆ. ಇದೆಲ್ಲ ಆಗಿರುವಂಥ ಸಂದರ್ಭದ ಸಂಧಿಕಾಲದಲ್ಲಿ ನಮ್ಮ ದೇಶದಲ್ಲಿ ನರಸಿಂಹರಾಯರ ಸರ್ಕಾರ ಬಂದಿದೆ. ವಿಶ್ವ ಬ್ಯಾಂಕು ಆ ಕಾಲದಲ್ಲಿ ಆರ್ಥಿಕ ಸುಧಾರಣೆ ಮಾಡಿದರೆ ನಾವು ನಿಮಗೆ ಸಹಾಯ ಮಾಡಬಹುದು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೊರಗಿನ ದೇಶಗಳ ಕಾಲನಿಯಾಗಿ ಬಹಳ ವರ್ಷ ಇದ್ದ ನಮಗೆ ಮತ್ತೆ ಹೊರ ದೇಶ ಅಥವಾ ಸಂಸ್ಥೆಗಳ ಸೂಚನೆ ಪಾಲಿಸಲು ಸ್ವಲ್ಪ ಇರಿಸುಮುರುಸು ಆಗುವುದು, ನಿರಾಸಕ್ತಿ ಇದ್ದದ್ದು ಸಹಜ. ಆದರೆ ಈ ಸಂದರ್ಭದಲ್ಲಿ ಇದು ಬಹಳ ಅನಿವಾರ್ಯವಾದ ಕಾರಣ ನರಸಿಂಹರಾಯರು ಅದಕ್ಕೆ ಒಪ್ಪಿಬಿಟ್ರು. ಅದಕ್ಕೆ ಸರಿಯಾಗಿ IMFನ ಮುಖ್ಯಸ್ಥರಾಗಿ ಹೆಸರು ಪಡೆದು ಬಹಳ ಅನುಭವ ಹೊಂದಿದ್ದ ಮನಮೋಹನ್ ಸಿಂಗ್ ಅವರನ್ನು ವಿತ್ತ ಸಚಿವ ಅಂತ ನರಸಿಂಹರಾಯರು ಘೋಷಣೆ ಮಾಡಿದ್ದಾರೆ. ಆರ್ಥಿಕ ಸುಧಾರಣೆಗೆ ಏನೆಲ್ಲ ಬೇಕು ಆ ಎಲ್ಲ ಕ್ರಮಗಳನ್ನು ನೀವು ಕೈಗೊಳ್ಳಿ, ನನ್ನ ಪೂರ್ತಿ ಬೆಂಬಲ ಇದೆ ಅಂತ ಪ್ರಧಾನಮಂತ್ರಿಯವರು ತಮ್ಮ ವಿತ್ತ ಸಚಿವರಿಗೆ ಆ ಸಮಯದಲ್ಲಿ ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಮನಮೋಹನ್ ಸಿಂಗ್ ಅವರು ದೇಶದಲ್ಲಿ ಬಹಳ ಸಮಸ್ಯೆ ಮಾಡ್ತಾ ಇದ್ದಂಥ ಲೈಸೆನ್ಸ್ ರಾಜ್ಯ ವ್ಯವಸ್ಥೆಯನ್ನು ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ಸರಳೀಕರಣಗೊಳಿಸಿದ್ದಾರೆ. ವಿದೇಶಿ ಕಂಪನಿಗಳಿಗೆ ನಮ್ಮಲ್ಲಿ 50% ಹೆಚ್ಚಿನ ಹೂಡಿಕೆ ಮಾಡಲು ಅನುವು ಮಾಡುವುದರ ಮೂಲಕ ವಿದೇಶಿ ಹೂಡಿಕೆಗಳು ನಮ್ಮ ದೇಶಕ್ಕೆ ದೊಡ್ಡ ರೀತಿಯಲ್ಲಿ ಹರಿವಾಗಿ ಬರುವ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ದಾರೆ. ಅಲ್ಲದೆ ಹೊಸ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನವನ್ನು ತರಿಸಿಕೊಳ್ಳಲು ತೆರಿಗೆ ವಿನಾಯಿತಿಯಂಥ ಹಲವು ಪ್ರೋತ್ಸಾಹಗಳನ್ನು ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ನೀಡಿದೆ. ಹಾಗಾಗಿ ದೇಶ ಮೊದಲೇ ಹೇಳ್ತಿದ್ದ ಈ ಹಿಂದೂ ಗ್ರೋತ್ ರೇಟ್ ಅಂತ ಏನು ಕರಿತೇವೆ, ಅಂದರೆ ಸುಮಾರಾಗಿ 2-2.5% ಅಂದಾಜಿನ ಬೆಳವಣಿಗೆಯನ್ನು ಬಿಟ್ಟು ಸೀದಾವಾಗಿ 6%ಕ್ಕಿಂತ ಹೆಚ್ಚಿನ ಬೆಳವಣಿಗೆ ನಮ್ಮ GDPಯಲ್ಲಿ ಆಗಲು 90ರ ದಶಕದಲ್ಲಿ ಶುರುವಾಗಿದೆ. ಇನ್ನು ಈ ಆರ್ಥಿಕ ಸ್ಥಿತಿ ಅಲ್ಲಿಂದ ಇಂದಿನವರೆಗೆ ಹಲವು ಸರ್ಕಾರಗಳು ಬಂದರೂ ಕೂಡ ನಿರಂತರವಾಗಿ ಹೆಚ್ಚು ಕಡಿಮೆ ಒಂದೇ ರೀತಿ ನಡೆದು ಬಂದಿರುವುದು ನಮ್ಮ ದೇಶದ ಒಂದು ಗಣನೀಯ ಸಾಧನೆ. ದುರ್ಬಲ ಅಂತ ಎನಿಸಿದ IK ಗುಜರಾಲ್ ಸರ್ಕಾರ, ದೇವೇಗೌಡ ಸರ್ಕಾರ ಈ ಕಾಲದಲ್ಲಿ ಕೂಡ GDPಯ ಬೆಳವಣಿಗೆ 8% ಅಂದಾಜಿಗೆ ನಡೆದಿದೆ. ಅಂದರೆ ರಾಜಕೀಯದ ಹೊರತಾಗಿ ದೇಶದ ಅಭಿವೃದ್ಧಿ ಶುರುವಾಗಿದೆ ಅಂತ ನಾವು ಅರ್ಥೈಸಿಕೊಳ್ಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಬಹುದು. ಇನ್ನು ವಾಜಪೇಯಿಯವರ 6 ವರ್ಷಗಳ ಆಡಳಿತ ಹಾಗೂ ಮನಮೋಹನ್ ಸಿಂಗ್ ಅವರ ಮೊದಲಿನ 5 ವರ್ಷದ ಆಡಳಿತ ನಮ್ಮ ದೇಶ ಬಹಳ ಕನ್ಸಿಸ್ಟೆಂಟ್ ಆಗಿ ಉತ್ತಮ ಪ್ರಗತಿಯನ್ನು ಸಾಧಿಸಿದಂಥ ಪೀರಿಯಡ್ ಅಂತ ಹೇಳ್ಬೋದು. ಹೆಚ್ಚೇಕೆ 2008ರ ಜಾಗತಿಕ ಮಹಾಕುಸಿತದ ಸಮಯದಲ್ಲಿ ಕೂಡ ಭಾರತ ಬಹಳ ದೊಡ್ಡ ಹೊಡೆತವನ್ನು ತಿಂದಿರಲಿಲ್ಲ. ಆದರೆ ಮನಮೋಹನ್ ಸಿಂಗ್ ಅವರ 2ನೇ ಅವಧಿಯಲ್ಲಿ ರಾಹುಲ್ ಗಾಂಧಿಯವರು ಮುನ್ನೆಲೆಗೆ ಬಂದಿದ್ದರು. ಅವರ ಮೂಗಿನ ನೇರಕ್ಕೆ ಎಲ್ಲವೂ ನಡೆಯುವುದು ಅನ್ನುವಂಥ ವ್ಯವಸ್ಥೆ ಶುರುವಾಗಿದೆ. ಮೊದಲು ಸೋನಿಯಾರೇ ಶಕ್ತಿಶಾಲಿ ಇದ್ದರೂ ಕೂಡ ಆಡಳಿತ ವಿಚಾರದಲ್ಲಿ ಅವರು ಬಹಳ ಹಸ್ತಕ್ಷೇಪ ಮಾಡ್ತಿದ್ರು ಅನ್ನುವಂಥ ಸ್ಥಿತಿ ಇರಲಿಲ್ಲ. ಆದರೆ ರಾಹುಲ್ ಬ್ರಿಗೇಡ್ ಬಂದ ಮೇಲೆ ಮನಮೋಹನ್ ಸಿಂಗ್ ಅವರು ವಸ್ತುಶಃ ಮೂಲೆ ಪಾಲು ಅಥವಾ ಮಾರ್ಜಿನಲೈಸ್ ಆಗಿದ್ದಾರೆ. ಹಾಗಾಗಿ ಆಡಳಿತದಲ್ಲಿ ಅವರು ಆಸಕ್ತಿ ಕಳ್ಕೊಂಡಿದ್ದಾರೆ. ಭ್ರಷ್ಟಾಚಾರ ವ್ಯಾಪಕವಾಗಿ ದೇಶದಲ್ಲಿ ಹಬ್ಬಿ ಹೋಗಿದೆ. ಇದರ ಜೊತೆಯಲ್ಲಿ ಆ ಕಾಲದಲ್ಲಿ ಪಾಲಿಸಿ ಪ್ಯಾರಾಲಿಸಿಸ್ ಅಂತ ಹೇಳುವ ಶಬ್ದವನ್ನು ಜಾಗತಿಕವಾಗಿ ಕೂಡ ಭಾರತದ ಸರ್ಕಾರದ ಬಗ್ಗೆ ಹೇಳ್ತಾ ಇರುವಂಥ ಸ್ಥಿತಿ ಬಂದಿದೆ. ಈ ಒಂದೇ ದೌರ್ಬಲ್ಯದ ಕಾರಣಕ್ಕೆ ಮತ್ತೆ ಮೋದಿ ನೇತೃತ್ವದ NDA ಸರ್ಕಾರ ನಮ್ಮಲ್ಲಿ ಬಂದಿದೆ.
ಅದಕ್ಕೆ ಆಡಳಿತ ಸುಧಾರಣೆಯಲ್ಲಿ ಬಹಳ ಆಸಕ್ತಿ ಕೂಡ ಆ ಸಮಯದಲ್ಲಿ ಇತ್ತು, ಪ್ರಬಲ ನಾಯಕತ್ವವೂ ಇತ್ತು. ಹಾಗಾಗಿ ಬ್ಯಾಂಕ್ ವ್ಯವಸ್ಥೆಯಲ್ಲಿ ಸುಧಾರಣೆ, ಆರ್ಥಿಕ ದಿವಾಳಿತನದ ಸರಳೀಕರಣ, ಅಂದರೆ IBS ಕೋಡ್ ಅಂತ ಏನು ಹೇಳ್ತೇವೆ, IBC ಕೋಡ್ ಅಂತ ಏನು ಹೇಳ್ತೇವೆ, ಅದರ ಸರಳೀಕರಣ ಮೊದಲಾದ ವ್ಯಾಪಕ ಹೆಜ್ಜೆಗಳನ್ನು ಇಮ್ಮಿಡಿಯೇಟ್ ಆಗಿ ಈ ಸರ್ಕಾರ ಕೈಗೊಂಡಿದೆ. ಅದೇ ಸಮಯದಲ್ಲಿ ಡಿಮಾನಿಟೈಸೇಷನ್ ಕೂಡ ನಡೆದು ಹೋಗಿದೆ. ಅದರ ಬಗ್ಗೆ ಸಾಕಷ್ಟು ದ್ವಂದ್ವ ಅಭಿಪ್ರಾಯಗಳು ಸಹಜವಾಗಿ ದೇಶದಲ್ಲಿ ಇದೆ. ಆದರೆ ಅದು ಸುಮಾರು 6 ತ್ರೈಮಾಸಿಕದಷ್ಟು ಕಾಲ ನಮ್ಮ GDPಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ ಅಂತ ಹೇಳುವಂಥದ್ದು ಕೂಡ ಗಮನಿಸಬೇಕಾದಂಥ ಅಂಶ. ಇದಾದ ನಂತರ ಈ ಸರ್ಕಾರ ಏನು ಧೈರ್ಯ ಕಳ್ಕೊಳ್ಳಿಲ್ಲ. ಆ ಕಾರಣಕ್ಕಾಗಿ ಎಷ್ಟೋ 20 ವರ್ಷಗಳ ಬೇಡಿಕೆಯಾಗಿದ್ದ GST ತೆರಿಗೆ ಸುಧಾರಣೆಯನ್ನು ಧೈರ್ಯವಾಗಿ ಈ ಸರ್ಕಾರ ಬಹಳ ಶೀಘ್ರದಲ್ಲಿ ಜಾರಿಗೆ ತಂದಿದೆ. ಅದರಲ್ಲಿ ಎಲ್ಲರೂ ಮತ್ತೆ ಒಂದು 6 ತ್ರೈಮಾಸಿಕದ ಬೆಳವಣಿಗೆಗೆ ಕೊರತೆ ಆಗ್ಬೋದು ಅಂತ ನಿರೀಕ್ಷೆಯನ್ನು ಕೂಡ ಮಾಡಿದರೂ ಕೂಡ ಸರ್ಕಾರ ಅದರ ಬಗ್ಗೆ ಏನು ಯೋಚನೆ ಮಾಡಲಿಲ್ಲ. ಆದರೆ ಅದರ ನಂತರ GDP ಬೆಳವಣಿಗೆ ಬಹಳ ವೇಗವಾಗಿ ಮುಂದುವರಿಯಲಿದೆ ಅಂತ ಹೇಳುವಂಥ ವಿಶ್ವಾಸ ಎಲ್ರಿಗೂ, ಅರ್ಥಶಾಸ್ತ್ರಿಗಳಿಗೂ ಸಹಿತ ಇತ್ತು. ಆದರೆ ಆರಂಭಿಕ ಗೊಂದಲಗಳು ಒಂದಷ್ಟಿದ್ದ ಕಾರಣ ಸ್ಲೋ ಡೌನ್ ಅಂತ ಹೇಳುವಂಥದ್ದು ಏನಿದೆ ಅದು 6ರಿಂದ ಸುಮಾರು 9-10 ತ್ರೈಮಾಸಿಕದವರೆಗೂ ಮುಂದುವರೆದಿದೆ. ಅದರ ನಂತರ ಪ್ರಾಬೆಬಲಿ ಸಾಧಾರಣ 2018 ಇರ್ಬೋದು, ಆ ಸಂದರ್ಭದಲ್ಲಿ ದೇಶದ ಅಭಿವೃದ್ಧಿಯ ವೇಗ ಬಹಳ ಜಾಸ್ತಿ ಆಗೋದು ಗೋಚರ ಆಗಿದೆ. ಆದರೆ ಮತ್ತೆ ದುರದೃಷ್ಟ ಅಂತ ಹೇಳಿದರೆ ಅದೇ ಸಮಯದಲ್ಲಿ ಅಂದರೆ 2019-20ರಲ್ಲಿ ಕೋವಿಡ್ ಮಹಾಮಾರಿ ನಮ್ಮ ದೇಶದ ಮೇಲೆ ದಾಳಿ ಮಾಡಿ ಜಗತ್ತಿನ ಎಲ್ಲ ದೇಶಗಳಿಗೆ ಬಂದಿದೆ. ಹಾಗಾಗಿ ಮತ್ತೆ ಒಂದು 2 ವರ್ಷಗಳ ಬೆಳವಣಿಗೆ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ. ಕೋವಿಡ್ ಕಾಲದಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಕಾಪಾಡೋದೇ ಒಂದು ಸವಾಲಾಗಿತ್ತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಬೇಕು. ಆದರೆ ಕೋವಿಡ್ ನಂತರ ಅಂದರೆ 2022ರ ನಂತರ ಇತರ ದೇಶಗಳಿಗೆ ಹೋಲಿಸಿದರೆ ಭಾರತ ಅತ್ಯಂತ ವೇಗದ ಬೆಳವಣಿಗೆಯನ್ನು ನಿರಂತರ 3 ವರ್ಷಗಳ ಕಾಲ ಸಾಧಿಸ್ತಾ ಬಂದಿದೆ. ಇಂದು ಕೂಡ ಜಗತ್ತಿನಲ್ಲಿ ಅತ್ಯಂತ ವೇಗದಲ್ಲಿ ಬೆಳೆಯುವುದರಲ್ಲಿ ಪ್ರಥಮ ದೇಶ ಹಾಗೂ ಒಟ್ಟಾರೆ GDPಯಲ್ಲಿ 4ನೇ ಸ್ಥಾನದಲ್ಲಿ ಭಾರತ ಇದೆ ಅಂತ ಹೇಳುವಂತಹದ್ದು ಬಹಳ ಪ್ರೋತ್ಸಾಹಕಾರಿಯಾದಂಥ ಒಂದು ಅಂಶ. ಹಾಗಾದರೆ ಜಾಗತಿಕವಾಗಿ ತುಲನೆ ಮಾಡುವಾಗ ಭಾರತದ ಸ್ಥಿತಿಗತಿ ಇವತ್ತು ಹೇಗಿದೆ? ವಿಕಸಿತ ಭಾರತ 47 ಹೇಳುವ ಗುರಿಯನ್ನು ನಾವು ಇಟ್ಟುಕೊಂಡು ನಮ್ಮ ಪ್ರಗತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದು ಯಾವ ಹಂತದಲ್ಲಿದೆ ಇದೆಲ್ಲವನ್ನು ಕೂಡ ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ.